ಇದೇನು ನೀವು ಹೀಗೆ ಮಾತಾಡ್ತಿದ್ದೀರಾ? ನೀವು ಅವ್ರ ಅಣ್ಣ ಅಲ್ವಾ? ಇರಬೇಕಾಗತ್ತೆ, ನೀವು ಯಾರಾದರೂ ಒಬ್ಬರ ಜೊತೆಗೆ ಇರಬೇಕಾಗತ್ತೆ. ಅವರಷ್ಟು ಸುಸ್ತಾಗಿದ್ದಾರೆ. ನೀವು ನೋಡಿದ್ರೆ ನೀವೆಲ್ಲ ಇರ್ತೀರಲ್ಲ, ನಾನು ಹೋಗ್ತೀನಿ ಅಂತಿದ್ದೀರಲ್ಲ. ನಾವೆಲ್ಲ ಇದ್ದೀವಿ, ಆದರೆ ನಮಗೆ ಇವರೊಬ್ಬರೇ ಪೇಷಂಟ್ ಅಲ್ಲ, ಉಳಿದವರಿದ್ದಾರೆ. ಇವರನ್ನು ನೋಡ್ಕೋಬೇಕು ಅಂದರೆ ನೀವೇ ಇರಬೇಕಲ್ವಾ? ಇವತ್ತು ಸಂಜೆ ಎಲ್ಲ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಬೇರೆ ಹೇಳಿದ್ದಾರೆ. ಆವಾಗ ಯಾರು ಬರ್ತೀರಿ ಕರ್ಕೊಂಡು ಹೋಗೋಕ್ಕೆ? ಹೇಗೂ ಕರ್ಕೊಂಡು ಹೋಗ್ಬೇಕಲ್ಲ, ಇದ್ದೇ ಕರ್ಕೊಂಡು ಹೋಗ್ಬಿಡಿ. ಯಾಕೆ ಹೀಗೆ ಮಾಡ್ತೀರಾ? ಒಂದು ದಿವಸನೂ ಇವರಿಗಾಗಿ ಇಡೋಕ್ಕಾಗಲ್ವಾ ನಿಮಗೆ? ನೋಡಿ, ನೀವು ಹೇಳಿದಷ್ಟು ಸುಲಭಕ್ಕೆ ಯಾವುದೂ ಆಗಲ್ಲ. ಅವನು ನನ್ನ ತಮ್ಮನೆಯ. ಆದರೆ ಈಗ ನಂಗೂ ಬೇರೆ ಕೆಲಸ ಇರ್ತವೆ. ಅವನ ನಮ್ಮನೇಲಿ ಇದ್ದವಲ್ಲ. ಅವ ತಮ್ಮ ಅನ್ನೋದು ಬಿಟ್ಟರೆ ಅವನು ಇದ್ದಿದ್ದು ಬೇರೆ ಸಾವ್ಕಾರ ಮನೇಲಿ. ಆ ಸಾವ್ಕಾರ ಮನೇಲಿ ಬರ್ತೀನಿ, ಬಂದು ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ಯಾರೆ. ಅವ್ರು ಬರ್ತಾರೆ. ಅಂತ ಮಿಕ್ಕಿ ಬರದೇ ಇದ್ದರೆ ಅವನ ಹತ್ರ ಫೋನ್ ನಂಬರ್ ಅದೇ, ನಾಳೆ ಒಂದು ಫೋನ್ ಮಾಡಿ ಬರ್ತೀನಿ ನಾನು. ಏನಪ್ಪ ತಮ್ಮ ಅಂತೀರಿ, ಮತ್ತೊಬ್ಬರನ್ನೇ ಬಿಟ್ಟು ಹೋಗ್ತೀನಿ ಅಂತೀರಿ. ಬಿಲ್ಲೆಲ್ಲ ಪೇ ಮಾಡಾಯ್ತಾ? ಅದೇ ಹೇಳಿದ್ನಲ್ಲ, ಅವ್ನ ಸಾವ್ಕಾರ ಮನೇಲಿ ಬಂದು ಬಿಲ್ಲೆಲ್ಲ ಕಟ್ಟಿ ಅವ್ನು ಕರ್ಕೊಂಡು ಹೋಗ್ತಾರಂತೆ. ನಾನು ಆವಾಗಿಂದ ಹೇಳ್ತಿದ್ದೀನಿ, ಇವು ಈಗ ಸಂಬಳ ಮಾಡೋಕ್ಕೆ ಹೋಗ್ತಾ ಇದ್ದಿದ್ದು ಬಿಟ್ಟರು ದುಡ್ಡೆಲ್ಲ ಅಲ್ಲೇ ಅವ್ರ ಕೈಲೇ ಕೊಟ್ಟಾನೆ. ನಮಗೆಲ್ಲ ಏನೋ ಇದ್ದು ಗೊತ್ತಿಲ್ಲ. ಹಿಂಗೆ ಸಾವಿರಾರು ರೂಪಾಯಿ ಬಿಲ್ ಕೊಟ್ಟಕ್ಕೆ ನಾನು ಎಲ್ಲಿಗೆ ಹೋಗಲಿ? ಫೋನ್ ಮಾಡೀನಿ, ಅವ್ರಿಗೆ ಬರ್ತಾರಂತೆ. ಅವ್ರು ಬಂದ ಮೇಲೆ ಎಲ್ಲ ಇನ್ನು ಮಾಡ್ತಾರೆ. ನೀವು ಯಾಕೆ ಅಷ್ಟು ಗಡ್ಬಿಡಿ ಮಾಡ್ತಿದ್ದೀರಿ? ಏನ್ರಿ ನೀವು ಹೀಗೆ ಮಾತಾಡ್ತಿದ್ದೀರಾ? ಮೆಡಿಸಿನಿಗೆ ಕೂಡ ದುಡ್ಡು ಕೊಟ್ಟಿಲ್ಲ ನೀವು. ನಾನು ಅಲ್ಲಿ ಮೆಡಿಕಲಲ್ಲಿ ಹೇಳಿದ್ದೀನಿ, ಬರ್ತಾರೆ ಇವ್ರ ಕಡೆಯವ್ರು ಆಮೇಲೆ ಕೊಡ್ತಾರೆ ಅಂತ. ನೀವು ಹೀಗೆ ಹೋಗ್ಬಿಟ್ರೆ ಅವ್ರು ನನ್ನನ್ನು ಕೇಳ್ತಾರೆ. ಆಮೇಲೆ ನಾನೇನು ಮಾಡಲಿ? ಸ್ವಂತ ತಮ್ಮ ಅಂತೀರಿ, ಅಷ್ಟು ಮಾಡೋಕ್ಕಾಗಲ್ವಾ ನಿಮಗೆ? ಯಾರೋ ಅವ್ರು ಸಾವ್ಕಾರ ಮನೇಲಿ ಬಂದು ನೋಡ್ಕೋತಾರೆ ಅಂತ ಹೇಳ್ತಿದ್ದೀರಲ್ಲ, ಬಿಲ್ ಪೇ ಮಾಡಿ ಹೋಗಿ. ಅಲ್ಲಿ ತನಕ ಹೋಗ್ಲಿಕ್ಕಿಲ್ಲ ನೀವು. ಅಲ್ಲ, ನಿಮ್ಮದು ಇದು ಒಳ್ಳೆ ಕಥೆ ಆಯ್ತಲ್ಲ. ದುಡ್ಡು ಇದ್ದಿದ್ರೆ ಕೊಡೋಕ್ಕಿರ್ಲನ್ರಿ ನಾನು. ಇಲ್ಲ ಅಂತ ಹೇಳ್ತೀನಿ, ಮತ್ತು ಹಾಗೆ ಮಾತಾಡ್ತೀರಲ್ಲ. ದುಡ್ಡಿಲ್ಲ ಅಂದರೆ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಿತ್ತು. ನಿಮ್ಮನ್ನು ದುಡ್ಡು ಕೇಳ್ತಿರ್ಲಿಲ್ಲ ಅವರು, ಹಾಗೆ ಟ್ರೀಟ್ಮೆಂಟ್ ಕೊಡ್ತಿದ್ರು. ಇಲ್ಲಿಗೆ ಯಾಕೆ ತಂದು ಸೇರಿಸಿದ್ರಿ ಇವರನ್ನ? ಎಂತಕ್ಕೆ ಅಂದರೆ, ನಮ್ಮ ಹತ್ರ ದುಡ್ಡು ಇಲ್ಲಿದ್ರೆ ಅವ್ರು ಸಾವ್ಕಾರ ಹತ್ರ ಬೇಕಾದಷ್ಟು ದುಡ್ಡು ಅದೇ. ಬಂದು ಇದು ಮಾಡ್ತಾರೆ, ಕೊಡ್ತಾರೆ. ಸ್ವಲ್ಪ ತಡ್ಕೊಳ್ಳಿ ಅಂತ. ನಾನು ಅಷ್ಟೊತ್ತಿಂದ ನೋಡ್ತಿದ್ದೀನಿ, ಏನು ಡಾಕ್ಟ್ರಿಗಿಂತ ನೀವೇ ಹೆಚ್ಚು ಮಾತಾಡ್ತೀರಪ್ಪ. ನಿಮ್ಮ ಕೆಲಸ ಎಷ್ಟದೇ ಅಷ್ಟು ನೋಡ್ಕೊಳ್ಳಿ. ಅರೆ ಇವ್ರು ಏನಪ್ಪ ಮಾತಾಡಿದ್ರೆ ಈ ಥರ ಮಾಡ್ತಾರೆ? ಡ್ರಿಂಕ್ಸ್ ಬೇರೆ ಮಾಡ್ದಾಗಿದೆ. ಏನಪ್ಪ ಇದು ಏನಾಗ್ತಿದೆ? ಸರ್ಗೂ ಗೊತ್ತಾಗಲ್ಲ, ಎಲ್ಲರನ್ನೂ ಸೇರಿಸ್ಕೊಂಡು ಬಿಡ್ತಾರೆ. ಎಂತ ಜ್ಞಾನ ಮಾಡ್ತಾ ನಿಂತೀರಿ? ಹೆದರ್ಸ್ದ ಕೂಡಲೇ ಹೆದರ್ತಾರೆ, ನಾವು ಹೇಳ್ದಂಗೆ ಕೇಳ್ತಾರೆ, ಹಳ್ಳಿ ಜನ ಅಂತ ತಿಳ್ಕೊಂಡಿರೇನಲ್ಲ. ಹಂಗೆ ನಮಗೂ ಸ್ವಲ್ಪ ಗೊತ್ತಾಗ್ತದೆ. ನೋಡಿ, ನಾನು ನಿಮ್ಮ ಹತ್ರ ಹೆಚ್ಚು ಮಾತಾಡೋಕ್ಕೆ ಬರಲ್ಲ. ನೀವು ಡಾಕ್ಟ್ರ್ ಬರೋ ತನಕ ಇರಬೇಕಾಗತ್ತೆ. ಡಾಕ್ಟ್ರಿಗೆ ಹೇಳಿ ನಾನು ಬಿಲ್ ಕಟ್ತಿಲ್ಲ, ಬೇರೆ ಯಾರೋ ಬಂದು ಬಿಲ್ ಕಟ್ತಾರೆ, ಅವ್ರು ಕರ್ಕೊಂಡು ಹೋಗ್ತಾರೆ ನನ್ನ ತಮ್ಮನ್ನ ಅಂತ ಹೇಳಿ ಆಮೇಲೆ ಹೋಗಿ. ನೀವು ಅಲ್ಲಿ ತನಕ ಹೋಗೋ ಹಾಗಿಲ್ಲ. ನಾನು ಡಾಕ್ಟ್ರಿಗೆ ಸಿಕ್ಕಲ್ಲಪ್ಪ, ಹೋಗ್ತೀನಿ ನಾನು. ಅದು ಏನು ಮಾಡ್ಕಿತೀರೋ ಮಾಡ್ಕೇಳಿ. ಸೆಕ್ಯೂರಿಟಿ ಹಂಗಂದ್ರೆ ಎಂತ? ಹಾಗಂದ್ರೆ ಮತ್ತೇನಿಲ್ಲ. ಡಾಕ್ಟ್ರನ್ನ ಭೇಟಿಯಾಗದೆ ನೀವು ಹೋದರೆ ನಾನು ಸೆಕ್ಯೂರಿಟಿ ಅಲ್ಲಿದ್ದಾರೆ ಹೇಳ್ತೀನಿ, ಅವ್ರು ಬಂದು ನಿಮ್ಮನ್ನು ಹಿಡಿದು ನಿಲ್ಲಿಸ್ತಾರೆ. ಅಷ್ಟೆಲ್ಲ ಆಗಬೇಕು ಅನ್ನೋ ಹಾಗಿದ್ರೆ ಇಲ್ಲಿಂದ ಹೋಗಿ, ಇಲ್ಲ ಅಂದರೆ ಸುಮ್ಮನೆ ಅಲ್ಲಿ ಬೆಂಚ್ ಮೇಲೆ ಕೂತ್ಕೊಳ್ಳಿ. ಇದು ಒಳ್ಳೆ ಕಥೆ ಆತಲ್ಲ. ಇದನ್ನ ಎಲ್ಲಿಂದ ಹಿಡ್ಕೊ ಬಂದಿದ್ರು ಅಂತ ನಾನು ಹೇಳಿಕೆ ಮಾತು ಕೇಳ್ಕೊಂಡು ತಂದು ಇಲ್ಲಿಗೆ ಸೇರಿಸಿ ತಪ್ಪು ಮಾಡಿದೆ. ಸುಮ್ಮನೆ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ರೆ ಆಗಿ ಹೋಗ್ತಿತ್ತು. ಬಿಟ್ಟು ಹೋಗ್ತಾ ಇದ್ರಿ, ಯಾರು ಹೇಳೋಕ್ಕೂ ಇಲ್ಲ ಕೇಳೋಕ್ಕೂ ಇಲ್ಲ. ಈಗ ಎದ್ದ ಮೇಲೆ ಎಲ್ಲಿಗೆ ಬೇಕಾದ್ರೆ ಹೋಗ್ತಿದ್ದ. ನಂಗೆ ಬೇಕಿತ್ತಾನ. ಏನು ಯೋಚನೆ ಮಾಡ್ತಿದ್ದೀರಾ? ಅಲ್ಲಿ ಕೂತ್ಕೋತೀರಾ ಹೋಗ್ತೀರಾ? ಕೂತ್ಕೋತೀನಿ ಮತ್ತೆ ಎಂತ ಮಾಡೋದು? ನಿಮ್ಮ ಡಾಕ್ಟ್ರು ಎಷ್ಟೊತ್ತಿಗೆ ಬರ್ತಾರೆ? ಕರೆಕ್ಟ್ ಟೈಮಿಂಗ್ ಎಲ್ಲ ಹೇಳೋಕ್ಕಾಗಲ್ಲ. ಅವ್ರು ಒಂದೊಂದು ದಿನ ಒಂದೊಂದು ಟೈಮಿಗೆ ಬರ್ತಾರೆ. ಪೇಷಂಟ್ ಹೇಗಿರ್ತಾರೋ ಹಾಗೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಲ್ಲಿ ಸರ್ಜರಿಗೆ ಏನಾದ್ರು ಹೋದರೆ ಅವ್ರು ಬರೋದು ಇನ್ನೂ ಲೇಟ್ ಆಗುತ್ತೆ. ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ಮ ತಮ್ಮನೂ ಅಲ್ಲಿ ಒಬ್ಬರೇ ಇರ್ತಾರಲ್ವಾ? ನೋಡಲ್ಲಿ ಮತ್ತೆ ಅದನ್ನೇ ಹೇಳ್ತಾರೆ, ತಮ್ಮ ಒಬ್ಬನೇ ಇರ್ತಾರೆ. ಈಗ ನಾ ಎಂತ ಮಾಡೋ? ತಮ್ಮ ಗಟ್ಟಿ ಇದ್ದಾಗ ಬಂದ ಇಲ್ಲ ಅಣ್ಣನ ಮಕ್ಕಳು ಹೆಂಡತಿ ಅಂತ ಎಂತಾರು ಒಂಚೂರು ನೋಡ್ಕೊಂಡು ನನಗೆ ಕೇಳಿ. ಹಂಗೆ ನೋಡ್ಕೊಂಡ್ರೆ ಈಗ ನಾನು ನೋಡ್ಕೋಬೇಕು. ಬರೀ ಸಾವ್ಕಾರ ಮನೆ ಅಂತೇಳಿ ಅಲ್ಲಿದ್ದ. ಈಗ ಯಾಕೆ ನೋಡ್ಕೋಬೇಕು ನಾನು? ಕೇಳಿ ಅವನ ಹತ್ರ ಹೋಗಿ. ನೋಡಿ, ನಾನು ಆಗಲೇ ಹೇಳಿದ್ದೀನಿ, ನನಗೆ ಇವರೊಬ್ಬರೇ ಪೇಷಂಟ್ ಅಲ್ಲ, ತುಂಬ ಜನ ಇರ್ತಾರೆ. ಇವತ್ತು ನಮ್ಮ ಸ್ಟಾಫ್ ಬೇರೆ ಕಡಿಮೆ ಇದ್ದಾರೆ, ನನಗೆ ವರ್ಕ್ಲೋಡ್ ಬೇರೆ ಜಾಸ್ತಿ ಇದೆ. ಸುಮ್ಮನೆ ಇರಿ. ಏನು
ಏನು ಮಾತಾಡ್ತೀರಾ ನೀವು? ಒಂದು ದಿವಸ ಇಲ್ಲಿದ್ರೆ ಏನಾಗತ್ತೆ? ಅದು ಒಂದು ದಿವಸ ಫುಲ್ ಏನು ಬೇಡ, ಇವತ್ತೇ ಕಳಿಸ್ತಾರೆ. ಡ್ರಿಪ್ ಮುಗಿದ್ಮೇಲೆ ಕಳಿಸೋದೆ. ಅಲ್ಲಿ ತನಕ ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಯ್ಯೋ ದೇವ್ರೆ ಅಮ್ಮ, ನೀ ಹೋಗೋಷ್ಟೊತ್ತಿಗೆ ಅತ್ಲಾಗ ನಾನು ಕರ್ಕೊಂಡಾರು ಹೋದನು. ನಾನು ಯಾಕೆ ಹಿಂಗೆ ಹಾದಿ ಮೇಲೆ ಹಾಕಿ ಹೋದೆ ಹೇಳು? ಸುಮ್ಮನೆ ಅಲ್ಲೇ ಇದ್ದಿದ್ರು ಆತಿತ್ತು. ಜ್ವರ ಬಂದು ಅಲ್ಲಿಂದನೇ ಆಸ್ಪತ್ರೆಗೆ ಹೋಗಿದ್ರೆ ಅವರೇ ನೋಡ್ಕಿತ್ತಿದ್ರೇನು. ಈಗ ನೋಡಿದ್ರೆ ಮನೆಗೆ ಬಂದು ಕೂತೀನಿ. ಇವ್ ಹೇಳ್ದ ಅಂಥೇಳಿ ಇವನ್ ಮಾತು ನಂಬ್ಕೊಂಡು ಎಷ್ಟು ಕೆಲಸ ಮಾಡಿದೆ. ಬಿಡದೆ ಕೆಲಸ ಮಾಡಿದ್ಕೆ ನಂಗೆ ಹಿಂಗೆ ಶುರು ಆತೇನು. ಅಲ್ಲಿ ಹೋಗಿದ್ರೆ ಯಾರು ಎಂತ ಮಾಡಿದ್ರು ಸಣ್ಣ ಚೆನ್ನಾಗಿ ನೋಡ್ಕಿತ್ತಿದ್ರು. ಎಲ್ಲ ಕಳ್ಕೊಂಡೆ. ಸಿಸ್ಟ್ರೆ, ಏನು ಏನಾಗ್ತಿದೆ? ಇಲ್ಲ, ಎಂತ ಆಗಲ್ಲ. ಅವನ ಮನೆಗೆ ಹೋಗಕ್ಕೆ ಹೇಳಿ, ಹೋಗಲಿ ಅವ. ನಾನು ನೋಡೋಣ ಯಾರು ಬರ್ತಾರ ಎಂತ ಅಂತ. ಬಂದರೆ ಅಲ್ಲಿಗೆ ಹೋಗ್ತೀನಿ, ಇಲ್ಲದಿದ್ರೆ ಬೇರೆ ಕಡೆ ಎಲ್ಲರೂ ಹೋಗ್ತೀನಿ ನಾನು. ಅವನ ಮನೆಗೆ ಹೋಗಕ್ಕೆ ಹೇಳಿ. ಇಲ್ಲ ರೀ, ನೀವು ಹೇಳ್ತೀರಾ ಅಂತ ಹಾಗೆ ಮಾಡ್ಲಿಕ್ಕಾಗಲ್ಲ. ಬಿಲ್ ಪೇ ಮಾಡಬೇಕಲ್ವಾ? ಜೊತೆಗೆ ಡಿಸ್ಚಾರ್ಜ್ ಆದಮೇಲೆ ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೊಬ್ರು ಜನ ಬೇಕಲ್ವಾ? ಯಾರ್ದಾರ ಜೊತೆಗೆ ಕಳಿಸ್ಬೇಕು ನಾವು, ಹಾಗೊಬ್ಬರನ್ನೇ ಕಳಿಸ್ಲಿಕ್ಕೆ ಬರಲ್ಲ. ಕರ್ಕೊಂಡು ಬಂದಿದ್ದು ಅವರಲ್ವಾ? ಇರ್ತಾರೆ ಬಿಡಿ, ನಿಮ್ಮ ಅಣ್ಣ ತಾನೇ ಅವರು. ಯಾರದು? ನೀವು ಯಾವುದೋ ಸಾಹುಕಾರ ಮನೇಲಿ ಇದ್ರಂತಲ್ಲ, ಯಾಕೆ ಮನೇಲಿ ಇರ್ಲಿಕ್ಕಾಗಿಲ್ವಾ? ಅಣ್ಣ ಅತ್ತಿಗೆ ಜೊತೆ ಯಾರ ಮನೇಲಾದರೂ ಇದ್ದರೆ ನೋಡಿ ಈಗ ಹೇಗಾಗತ್ತೆ ಅಂತ. ಈ ಕಷ್ಟ ಬಂದಾಗ ಯಾವತ್ತೂ ನಮ್ಮವರೇ ಬೇಕಾಗೋದು, ಗೊತ್ತಾ? ಸಾಹುಕಾರರ ಮನೆಯಲ್ಲೇ ಇದ್ದೆ. ಅಲ್ಲಿಂದನೇ ಬಂದಿದ್ರೆ ಅವರೇ ಕರ್ಕೊಂಡು ಹೋಗ್ತಿದ್ರೆ ಏನೋ. ನಮ್ಮ ಮನೆಗೆ ಬಂದು ಸುಮಾರು ದಿವಸ ಆಗಿದೆ. ಇವು ಹೇಳ್ದ ಅಂತ ನಾನು ಬಿಡದೆ ಕೆಲಸ ಮಾಡಿದೆ. ಅದಕ್ಕೆ ಹಿಂಗೆ ಶುರು ಆತೇನೋ. ನಾ ಹೇಳಿದ್ದೆ ಹೋಗ್ತೀನಿ, ಸಾಹುಕಾರರ ಮನೆಗೆ ಹೋಗ್ತೀನಿ ಅಂತ. ಇವನೇ ಬೇಡ ಅಂದ. ಸ್ವಲ್ಪ ದಿವಸ ಇಲ್ಲೂ ಕೆಲಸ ಮಾಡಿ ಹೋಗು ಅಂದ. ಅದಕ್ಕೆ ಹಿಂಗೆ ಶುರು ಆಗ್ಯದೀಗ. ಛೇ, ಇವರನ್ನು ನೋಡಿದರೆ ಪಾಪ ಅನಿಸುತ್ತೆ. ಈ ಅಣ್ಣ ಅದು ಯಾವ ಥರದವರು ಅಂತ. ತಮ್ಮ ಅನ್ನೋ ಕನಿಕರನೇ ಇಲ್ಲ. ಬಿಟ್ಟು ಹೋಗ್ತೀನಿ ಅಂತ ಎಷ್ಟು ಸಲೀಸಾಗಿ ಹೇಳ್ತಿದ್ದಾರಲ್ಲ. ಇರಲಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಹೇಳಿದ್ರಲ್ಲ ಇಲ್ಲೇ ಕೆಲಸ ಮಾಡ್ತಿದ್ದೆ ಅಂತ. ಆ ಸಂಬಳ ಎಲ್ಲ ಏನು ಮಾಡಿದ್ರಿ ನೀವು? ನಿಮ್ಮ ಅಣ್ಣಂಗೆ ಕೊಡೋದು ತಾನೇ? ಈಗ ಆಸ್ಪತ್ರೆ ಖರ್ಚಿಗೆ ಆಗ್ತಿತ್ತು ಅಲ್ವಾ? ಅವನೇ ತಗೊಬಂದಾನೆ. ನಾನು ₹1 ತಗೊಳಕ್ಕೆ ಹೋಗಲ್ಲ, ಪೂರ್ತಿ ಅವನೇ ತಂದಾನೆ. ಏನ್ರಿ, ಈಗ ತಾನೇ ಹೇಳಿದ್ರಲ್ಲ ಅವನ ಸಂಬಳ ₹1 ಕೊಡಲ್ಲ, ಎಲ್ಲ ಅಲ್ಲೇ ಕೊಡ್ತಾನೆ ಅಂತ. ಇವ್ರು ಹೇಳ್ತಿದ್ದಾರೆ ಅವ್ರ ದುಡ್ಡನ್ನೆಲ್ಲ ನೀವೇ ತರ್ತೀರಂತಲ್ಲ ಅಲ್ಲಿ ಹೋಗಿ. ಆ ದುಡ್ಡಲ್ಲಿ ಒಂಚೂರು ಆಸ್ಪತ್ರೆ ಬಿಲ್ ಕಟ್ಟೋಕ್ಕಾಗಲ್ವಾ ನಿಮಗೆ? ಏನು ಜನ ರೀ ನೀವು? ಆ್ಯಕ್ಚುಲಿ ಇದನ್ನೆಲ್ಲ ಕೇಳೋ ರೈಟ್ಸ್ ನನಗಿಲ್ಲ. ಆದರೂ ಅವ್ರ ಪರಿಸ್ಥಿತಿ ನೋಡಿದ್ರೆ ಬೇಜಾರಾಗ್ತಿದೆ. ಒಡ ಹುಟ್ಟಿದ ಅಣ್ಣ ಆಗಿ ನೀವೇ ಹೀಗೆ ಮಾಡ್ತಿದ್ದೀರಲ್ಲ. ನಿಮಗೆ ಒಬ್ಬ ಮಗ ಇದ್ದಿದ್ರೆ ನೀವು ಈ ಥರ ಮಾಡ್ತಿದ್ರಾ? ನೋಡಿ ಸಿಸ್ಟ್ರೆ, ನಿಮ್ಮ ಕೆಲಸ ಎಷ್ಟದೆಯೋ ಅಷ್ಟು ಮಾಡಿ. ಈಗ ನಮ್ಮ ಮನೆ ವಿಚಾರ ನಮಗೆ ಗೊತ್ತು, ಅಲ್ಲಿ ಏನಾಗ್ತದೆ ಅಂತ. ನೀವು ಇಲ್ಲಿ ಕೇಳ್ದಂಗೆ ಎಲ್ಲದು ಇರಲ್ಲ. ಎಲ್ಲಿ ಈಗೊಂದು 8-10 ದಿನ ಆತೆ ನಾವು ಬಂದು ಎಷ್ಟು ಕೆಲಸ ಮಾಡೋಕ್ಕಾಗ್ತದೆ? ಉರ್ಸಿಟ್ಟಿಡಿ ಕೆಲಸ ಮಾಡೋದು ಹೆಚ್ಚ, 8-10 ದಿನ ಕೆಲಸ ಮಾಡೋದು ಹೆಚ್ಚ? ನೀವು ಮಾತಾಡ್ತೀರಲ್ಲ, ಹಂಗೆ ಕೆಲಸ ಮಾಡಿದ್ರೆ ಅವ್ನು ಊಟ ಮಾಡಲ? ಮನೇಲಿ ಊಟ ಮಾಡಲ ಅವ? ಸಣ್ಣಲ್ಲಿಂದ ಇವನು ಸಾಕ್ಲ ನಾನು? ಏನು ಸಾಕಿದ್ದೀರಪ್ಪ? ಹಾಗೆ ಸಾಕ್ದವ್ರಾಗಿದ್ರೆ ಈ ಥರ ನಡ್ಕೋತಿದ್ರಾ? ಬೇಡ ಸಿಸ್ಟ್ರೆ, ಬೇಡ. ಅವನಿಗೆ ಎಂತ ಹೇಳಬೇಡಿ. ನಾನು ಅಣ್ಣನ ಮಕ್ಕಳು ಅಂದ್ಕೊಂಡು ಮನೆಗೆ ಹೋದ್ನಲ್ಲ, ಅದೇ ನನ್ನ ತಪ್ಪಾಗಿದ್ದು. ಜ್ವರ ಬತ್ತ 2-3 ದಿನದ ಮೇಲಾಗಿತ್ತು. ಹೇಳಿದ್ರೆ ಕೇಳಲೇ ಇಲ್ಲ. ಅವ್ರ ಮನೆ ನಟ್ಟಿ ಆಗಲಿ ಇವ್ರ ಮನೆ ಸೊಸೆ ಆಗಲಿ ಅಂತ ಹೋಗಕ್ಕೆ ಹೇಳ್ತಾನೆ ಇದ್ದ. ನಟ್ಟಿಗದ್ದಲ್ಲೇ ಅಲ್ಲೇ ಬಿದ್ದಿದ್ದು ನಾನು ಆಗದೆ. ಅಲ್ಲಿಂದ ಅವ್ರು ಕರ್ಕೊಬಂದಿದ್ದು. ಬೇಡ ಬಿಡಿ, ಅವನ್ನೆಲ್ಲ ಹೇಳಿದ್ರು ಸುಖ ಇಲ್ಲ. ನಂಗೆ ಒಂಚೂರು ನಿಲ್ಲಕ್ಕಾದ್ರೂ ಸಾಕು.
ನಾನು ಎಲ್ಲರೂ ಇದು ಮಾಡ್ತೀನಿ. ಸಣ್ಣಮ್ಮ ಗೊತ್ತಾದ ಮೇಲೆ ಅವ್ರು ಬರದೇ ಇರಲ್ಲ, ಬರ್ತಾರೆ, ಅವರೇ ಕರ್ಕೊಂಡು ಹೋಗ್ತಾರೆ ಬಿಡಿ ನನ್ನ. ನೋಡಿ ನೋಡಿ ಅವನ ಹಂಬಕಿನ ಮಾತು ನೋಡಿ. ನಾನು ಹೋಗ್ತಿದ್ದೆ ನನ್ನ ಪಾಡಿಗೆ ನಾನು ಹತ್ಕೊಂಡು, ನಿಮ್ಮ ದಸೆಯಿಂದ ಒಂದು ದೊಡ್ಡ ಇದಾಗಿ ಹೋತಲ್ಲ. ಬತ್ತೀನಿ ಅಂದ ಇನ್ನೂ ಪತ್ತಿಕ್ಕಿಲ್ಲ. ಬರೋಲ್ಲಪ್ಪ, ಯಾರು ಬರೋಲ್ಲ, ಇದನ್ನು ತೆಗೆದು ನನಗೆ ಸಿಡ್ಸೋಣ ಅಂತ ಲೆಕ್ಕ ಹಾಕ್ಕೊಂಡಾರೆ. ಅಯ್ಯೋ ದೇವ್ರೆ, ಇದು ಒಳ್ಳೆ ಇಕ್ಕಟ್ಟಿನ ಪರಿಸ್ಥಿತಿ ಆಯ್ತಲ್ಲ. ನಮ್ಮ ಮನೆಗೂ ಕರ್ಕೊಂಡು ಹೋಗೋ ಹಾಗಿಲ್ಲ. ಹೇಗೆ ಕರ್ಕೊಂಡು ಹೋಗೋಕ್ಕಾಗತ್ತೆ ನಾನು? ಪಾಪ ಈ ಮನುಷ್ಯ. ಅವ್ರು ಯಾರೋ ಈ ಕಡೆ ಬರ್ತಿದಾರಲ್ಲ ನೋಡಿ, ಅವರೇನಾ ನಿಮ್ಮ ಕಡೆಯವರು? ನೋಡ್ರಿ ಸ್ವಲ್ಪ. ನೋಡೋದಂದ್ರೆ ಎಂತ ನನಗೆ ಸುಸೂತ್ರ ಗೊತ್ತಾಗಲ್ಲ. ನಾನೇನು ಅವ್ರನ್ನ ಸಮ ನೋಡ್ಲ. ಈಗ ಈ ವಾಗೀಶ ಅನ್ನೋರಾದರೆ ಸಾವ್ಕಾರ ಮಗ ಗೊತ್ತು ನನಗೆ. ಸಾವ್ಕಾರರು ನೋಡೀನಿ, ಅವ್ರ ಮನೆ ಹಿಂಗ್ಸ್ರನ್ನೆಲ್ಲ ನೋಡ್ಲಪ್ಪ ನಾನು. ನೀ ಹಿಂಗೆ ಕೇಳ್ರೆ ನಾನು ಎಂತ ಹೇಳಲಿ? ಯಾರು ಸಿಸ್ಟ್ರೆ? ನಮ್ಮ ಸಣ್ಣಮ್ಮ ಗೊತ್ತಾದರೆ ನಾವು ಅವ್ರಿಗೆ ಗೊತ್ತಾಗಲೇ ನಾ ಇಲ್ಲಿದ್ದೀನಿ ಅಂತ ಹೇಳಿ, ಗುಂಡ ಇಲ್ಲ ಅದಾನೆ ಅಂತ ಹೇಳಿ, ಅವರೇ ಆದರೂ ಬರ್ತಾರೆ, ಕೂಡಲೇ ಬರ್ತಾರೆ. ಹಲೋ ಹಲೋ ಮೇಡಮ್, ಯಾರನ್ನು ಹುಡುಕ್ತಿದ್ದೀರಿ? ಗುಂಡ ಅಂತ ಪೇಷಂಟ್ ಇದ್ದಾರಲ್ಲ, ಅವ್ರ ಕಡೆಯವರಾ ನೀವು? ಹಾಂ ಹೌದು ಹೌದು, ಗುಂಡ ಅಂತ ಪೇಷಂಟ್ ಇದ್ದಾರಲ್ಲ ಅವ್ರ ಕಡೆಯವರೇ. ಎಲ್ಲಿದ್ದಾರೆ ಅವರು? ಸದ್ಯ ಬಂದ್ರಾ? ಅವ್ರ ಪಾಪ ಹೇಳ್ತಾ ಇದ್ರು, ನಿಮ್ಮ ಬಗ್ಗೆನೇ ಹೇಳ್ತಾ ಇದ್ದಿದ್ದೆ, ಏನೋ ಗೊತ್ತಿಲ್ಲ, ಏನೋ ಹೇಳ್ತಿದ್ರಲ್ಲ. ಸಣ್ಣಮ್ಮ ಬರ್ತಾರೆ ಅಂತಿದ್ರು. ಅವರೇನಾ ನೀವು? ಹೌದು ಹೌದು, ನಾನೇ ಅದು. ಹೇಗಿದ್ದಾನೆ ಗುಂಡ ಈಗ? ಪರವಾಗಿಲ್ಲ, ಸ್ವಲ್ಪ ಚೇತರಿಸ್ಕೋತಾ ಇದ್ದಾರೆ. ಬನ್ನಿ, ಒಳಗೆ ಬನ್ನಿ. ಗುಂಡ, ಅದು ಏನು ಮಾಡ್ಕೊಂಡ್ಯಾ? ನಾ ಹೇಳಿರಲ್ಲ, ಒಂದೆರಡು ದಿವಸ ಇದ್ದು ಮನೆಗೆ ಬಾ ಅಂತ. ಜಾಗ ಬದಲಾದರೂ ಆ ಥರ ಎಲ್ಲ ಆತದ ಗೊತ್ತಾ? ಯಾಕೆ ಹಿಂಗೆ ಮಾಡ್ತಿ ಹೇಳು? ಸಣ್ಣಮ್ಮ, ನೀವು ಬರ್ತೀರಿ ಅಂತ ಗೊತ್ತಿತ್ತು. ನಾನು ಈಗ ಸಿಸ್ಟ್ರ್ ಹತ್ರ ಹೇಳ್ತಾ ಇದ್ದೆ, ಯಾರು ಬರದೇ ಇದ್ದರೂ ನಮ್ಮ ಸಣ್ಣಮ್ಮ ಬರದೇ ಇರಲ್ಲ ಅಂತ. ಬಂದ್ರಲ್ಲ, ಖುಷಿ ಆಯ್ತು. ಎಲ್ಲಿಗೆ ಹೋಗೋದು ಅಂತ ಧ್ಯಾನ ಮಾಡ್ತಾ ಇದ್ದೆ ಸಣ್ಣಮ್ಮ. ಎಂತ ಮಾಡೋದು? ಆಸ್ಪತ್ರೆ ಬಿಲ್ ಕಟ್ಟಬೇಕು ಅಂತ ಅದಾರೆ. ನನ್ನ ಕೈಯು ಬರಲ್ಲ, ಕಾಲು ಬರಲ್ಲ. ನನ್ನ ಆಸ್ಪತ್ರೆ ಬಿಲ್ ಕಟ್ಟಿ ಆತ ಸಂಬಳದಲ್ಲಿ ಮುರ್ಕೋಬೋದಿ. ನಾನೀಗ ಮನೆಗೆ ಬರ್ತೀನಿ, ಅಲ್ಲಿಗೆ ಬರ್ತೀನಿ. ಒಂದು 2 ದಿವಸ ಸುಸ್ತು ಕಮ್ಮಿ ಆದಕ್ಕೂ ನಂಗೆ 2 ದಿವಸ ಕೆಲಸ ನಾ ಮಾಡ್ತೀನಿ. ಫಸ್ಟು ಆರೋಗ್ಯ ಸರಿ ಮಾಡ್ಕೊಳೋದನ್ನು ನೋಡು, ಕೆಲಸ ಮಾಡೋದೆಲ್ಲ ಆಮೇಲೆ. ನಾ ಬರ್ತೀನಿ ಅಂತ ನೀ ಕೇಳ್ಕೊಬೇಕನ ಗುಂಡ? ನಾನೇನು ಅಂತ ಗೊತ್ತಿಲ್ಲ ನಿನಗೆ? ನಮ್ಮನೆಗೆ ಹೋಗೋಣ, ಅದಕ್ಕೆ ಬಂದೆ ನಾನು. ನೀ ನಂಗೆ ಫಸ್ಟೇ ಬಂದು ಫೋನ್ ಮಾಡ್ಬೇಕಾ ಬೇಡ? ಆಸ್ಪತ್ರೆಗೆ ಬರೋವನೇ ನಂಗೆ ಫೋನ್ ಮಾಡಿದರೆ ಇಲ್ಲಿ ಅಡ್ಮಿಟ್ ಮಾಡೋಕ್ಕೆ ನಾನೇ ಬರ್ತಿದ್ದೆ, ಹೌದಾ? ನಂಗೆ ಗೊತ್ತಾದಕ್ಕೂ ಎಷ್ಟು ಶಾಕ್ ಆಯ್ತು. ಎಂಥರಾಗಲಿ ನಿನ್ನ ಅಣ್ಣ ಫೋನ್ ಮಾಡಿ ಹೇಳಿದ್ದು ಒಳ್ಳೇದಾಯ್ತು. ನಮ್ಮನೆಗೆ ಕರ್ಕೊಂಡು ಹೋಗ್ತೀನಿ ನಾನು, ನೀನೇನು ಯೋಚನೆ ಮಾಡಬೇಡ. ಸ್ವಲ್ಪ ಕಡಿಮೆ ಆದಕ್ಕೂ ಎದ್ದು ಕೆಲಸ ಮಾಡೋದು ಅವೆಲ್ಲ ಏನಿಲ್ಲ. ಪೂರ್ತಿ ಗುಣ ಆಗೋ ತನಕ ನೀನು ಸುಮ್ಮನೆ ಇರಬೇಕು, ರೆಸ್ಟ್ ತಗೊಬೇಕು ಅಷ್ಟೇ. ಕೆಲಸ ಮಾಡೋಷ್ಟೊತ್ತಿಗೆ ಮಾಡಿ, ಏನು ತೊಂದರೆ ಇಲ್ಲ. ಈಗ ಹೋಗೋಣ ನಮ್ಮನೆಗೆ. ಹ್ಞೂ ಸಣ್ಣಮ್ಮ, ಹ್ಞೂ ಹೋಗೋಣ. ಅಲ್ಲಿಗೆ ಬರೋದು ನಾನು. ಮತ್ತೆ ಎಲ್ಲಿಗೆ ಹೋಗಲಿ? ಯಾರೂ ಇಲ್ಲ ನನಗೆ. ಈಗ ದುಡ್ಡು ಕೊಟ್ಟೆ ಸುಮಾರು ಆಗ್ತದೇನೋ. ಅಷ್ಟು ದುಡ್ಡು ತಂದಿರೋ ಇಲ್ಲ ನೀವು? ವಾಗೇಶನ್ ಬೈತಾರ ಕಡಿಕೆ. ದುಡ್ಡು ತಂದೀನಿ, ಎಲ್ಲದನ್ನೂ ತಂದೀನಿ. ನೀನು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ ಅನ್ನಲ್ಲ. ಯಾರು ಇವರು ಏನು ಹೇಳಲ್ಲ, ಎಲ್ಲರೂ ನೀ ಬರೋದನ್ನೇ ಕಾಯ್ತಾ ಇದ್ದಾರೆ ಗೊತ್ತಾ? ಅವತ್ತಿಂದ ಹೇಳೋದು ಅಮ್ಮ. ನಾನು ಅಲ್ಲಿ ಮನೇಲಿದ್ನಲ್ಲ, ಅಲ್ಲಿಗೆ ಫೋನ್ ಮಾಡ್ಕೊಂಡು ಯಾವಾಗಲೂ ಹೇಳ್ತಿದ್ರು, ಗುಂಡನ ಫೋನ್ ನಂಬರ್ ಇದ್ರೆ ಫೋನ್ ಮಾಡಿ ಅವನು ಬರೋಕ್ಕೆ ಹೇಳು ಅಂತ. ಬರೋಕ್ಕೆ ಹೇಳು ಅಂದರೆ ಕೆಲಸ ಮಾಡೋಕ್ಕೆ ಜನ ಇಲ್ಲಲ್ಲ ಅಂತ ಬರೋಕ್ಕೆ ಹೇಳ್ತಿದ್ರು. ನಾನು ಹಿಂಗೆ ಮಲ್ಕೊಂಡೇ ಇರ್ತೀನಿ ಅಂದರೆ ಯಾರು ಕೇಳ್ತಾರೆ ಸಣ್ಣಮ್ಮ? ನಿಂಗೆ ಅವೆಲ್ಲ ತಲೆ ಬಿಸಿ ಬೇಡ ಅಂತ ಹೇಳಿದ್ನಲ್ಲ, ಬಾ ಅಷ್ಟೇ. ಎಲ್ಲಿ ನಿನ್ನ ಅಣ್ಣ ಎಲ್ಲದಾರೆ? ನನಗೆ ಫೋನ್ ಮಾಡಿದ್ರು ಮಾರಾಯ, ಅವ್ರು ಗುರ್ತನೂ ಇಲ್ಲ. ಈಗ ಅದರ ಹೋಗ್ಯಾರ? ಇಲ್ಲೇ ಇದ್ದಾರೆ ಅವರು. ಆಗಲೇ ಹೋಗ್ತೀನಿ ಅಂದರು, ಬಿಲ್ ಪೇ ಮಾಡಿರಲಿಲ್ವಲ್ಲ,
ನೀವು ಯಾರಾದರೂ ಬಂದ ಮೇಲೆ ಹೋಗಿ ಅಲ್ಲಿ ತನಕ ಇರಬೇಕು ಅಂದಿದ್ದೆ ನಾನು. ತಾಳೆ, ಅರೆ ಇಲ್ಲೇ ಕೂತ್ಕೊಂಡಿದ್ರಲ್ಲ, ಎಲ್ಲಿ ಹೋದ್ರು ಅಂತ ಆ ಮನುಷ್ಯಂಗೆ ಹೇಳಿದ್ದೀನಿ. ಬಿಲ್ಲೆಲ್ಲ ಅವ್ರ ಹತ್ರ ಕೊಟ್ಟಿದ್ದೆ, ಡಿಸ್ಚಾರ್ಜ್ ಕಾಪಿನೂ ಅವರಿಗೆ ಕೊಟ್ಟಿದ್ದೆ, ತಗೊಂಡೇ ಹೋದ್ರೋ ಏನೋ. ಯಾರು, ಗುಂಡನ ಅಣ್ಣನ? ಹಾಂ ಹೌದು ಮೇಡಮ್. ಅವರು ಆಗಲೇ ಹೋಗ್ತೀನಿ ಅಂತ ಹೇಳಿದ್ರು. ನನಗೆ ನೀವು ಬರೋದು ಖಾತ್ರಿ ಇರಲಿಲ್ವಲ್ಲ, ಅದಕ್ಕೆ ಹೇಳಿದ್ದೆ, ಇಲ್ಲ ಯಾರಾದರೂ ಒಬ್ಬರು ಇರಬೇಕು, ಒಬ್ಬರನ್ನೇ ಬಿಟ್ಟು ಹೋಗೋಕ್ಕಾಗಲ್ಲ ಹಾಗೆಲ್ಲ, ಅದು ಅಲ್ಲದೆ ಬಿಲ್ ಪೇ ಮಾಡಬೇಕು ಅಂತ ಹೇಳಿ ಇಲ್ಲೇ ಕೂರಿಸ್ಕೊಂಡಿದ್ದೆ. ನೋಡಿದ್ರೆ ನೀವು ಬಂದ ನಂತರ ಅವ್ರು ಹೋಗೇ ಬಿಟ್ಟಿದ್ದಾರೆ. ಏನು ಮಾಡೋದು ಈಗ? ತೊಂದರೆ ಇಲ್ಲ ಬಿಡಿ, ಹೋಗಲಿ ಪರವಾಗಿಲ್ಲ. ಬಿಲ್ ಎಷ್ಟಿದೆ ಹೇಳಿ, ನಾನು ಪೇ ಮಾಡ್ತೀನಿ. ಗುಂಡನ್ನು ನಾನೇ ಕರ್ಕೊಂಡು ಹೋಗ್ತೀನಿ. ಡಿಸ್ಚಾರ್ಜ್ ಇವತ್ತೇ ಆಗತ್ತಾ, ನಾಳೆ ತನಕ ಇರಬೇಕಾ? ಇಲ್ಲ ಇಲ್ಲ, ಇವತ್ತೇ ಡಿಸ್ಚಾರ್ಜ್ ಆಗುತ್ತೆ. ಡಿಸ್ಚಾರ್ಜ್ ಇವತ್ತೇ ಆಗುತ್ತೆ, ಡಾಕ್ಟ್ರ್ ಹೇಳಿದ್ದಾರೆ. ಆದರೆ ಡಾಕ್ಟ್ರ್ ಬರೋ ತನಕ ಇರಬೇಕಾಗತ್ತೆ, ಆಯಿತಾ? ಅವ್ರು ಬರೋ ಸ್ವಲ್ಪ ಲೇಟ್ ಆಗ್ಬೋದೇನೋ ಇವತ್ತು. ಪರವಾಗಿಲ್ಲ ಬಿಡಿ, ನಾನು ಇರ್ತೀನಿ. ಅವನು ಏನಾದರೂ ತಿಂದಿದ್ದಾನಾ? ಏನು ಕೊಡ್ಬೋದು ಅವನಿಗೆ? ಹಾಂ, ತಿಂದಿದ್ದೇನು ತಿಂದಾಗಿಲ್ಲ. ಡ್ರಿಪ್ಪಿತ್ತು ಇಷ್ಟೊತ್ತು. ನೀವು ರವೆ ಗಂಜಿ ಇಲ್ಲೆಲ್ಲಾದರೂ ಮಾಡಿಕೊಡ್ತಾರೆ ಅಂದರೆ ಹೋಗಿ ತೊಗೊಂಬಂದು ಕೊಡ್ತೀರಾ? ರವೆ ಗಂಜಿ ಊಟ ಮಾಡ್ಬೋದು. ಸ್ವಲ್ಪ ಪಥ್ಯ ಮಾಡಬೇಕು ಅಂತ ಹೇಳಿದ್ದಾರೆ ಡಾಕ್ಟ್ರು. ಅವ್ರ ಹತ್ರ ಹೇಳಿದ್ದಾರೆ ಏನೇನು ಮಾಡಬೇಕು ಅಂತ, ಅದನ್ನೇ ಒಂಚೂರು ಫಾಲೋ ಮಾಡಿ, ಆಯಿತಾ? ಸರಿ ಸರಿ, ಅದನ್ನೆಲ್ಲ ಫಾಲೋ ಮಾಡ್ತೀವಿ, ಏನೂ ತೊಂದರೆ ಇಲ್ಲ. ತುಂಬ ಹೊತ್ತಾಗತ್ತಾ ನಿಮ್ಮ ಡಾಕ್ಟ್ರು ಬರೋದು? ಇಲ್ಲ, ಸ್ವಲ್ಪ ಹೊತ್ತು ಆಗ್ಬೋದು. ಯಾಕೆ, ಅರ್ಜೆಂಟ್ ಇತ್ತಾ? ಅಲ್ಲ, ನಾನು ಆಟೋ ಬುಕ್ ಮಾಡಬೇಕಾಗಿದೆ. ಎಷ್ಟೊತ್ತಿಗೆ ಅಂತ ಕರೆಕ್ಟ್ ಗೊತ್ತಾದರೆ ನಾನು ಆಟೋ ಬರೋಕ್ಕೆ ಹೇಳ್ಬೋದಲ್ಲ ಅಂತ. ಓ, ಹಂಗಾರೆ ರಾಗೇಶಣ್ಣ ಬರೋಲ್ಲ. ಅವ್ರಿಗೆ ಇಷ್ಟ ಇಲ್ಲ ನಾನು ಹೋಗೋದು. ದೊಡ್ಡಮ್ಮಗೆ ಹೆಂಗಿದ್ರೂ ಇಷ್ಟ ಇರಲ್ಲ, ಗೌಡ್ರಿಗೂ ಇನ್ನೇನ. ಆದರೂ ಇವ್ರು ಎಂಥ ಜನ ಅಂತ ಅಷ್ಟು ಹೇಳಿದ್ದೀನಿ, ಆದರೂ ಹೋಗೇ ಬಿಟ್ರಲ್ಲ. ಡಾಕ್ಟ್ರ್ ಬಂದು ನನಗೆ ಬೈತಾರ ಅಂತ ಈಗ. ಸೆಕ್ಯೂರಿಟಿಗೆ ಅಲರ್ಟ್ ಆಗೋಕ್ಕೆ ಹೇಳಬೇಕಿತ್ತು. ಯಾಕೆ ಸುಮ್ಮನೆ ಪಾಪ ಅಲ್ಲ ಅಂತ ಸುಮ್ಮನೆ ಅದೇ. ಜನಗಳನ್ನು ನಂಬಲೇಬಾರ್ದಪ್ಪ. ಯಾಕೆ, ಏನಾಯಿತು? ಅಲ್ಲ, ಈ ಪೇಷಂಟ್ ಅಣ್ಣ ಇದ್ದಾರಲ್ಲ, ಅವ್ರಿಗೆ ಹೇಳಿದ್ದೀನಿ ಇಲ್ಲೇ ಕೂತ್ಕೊಂಡಿರಿ, ಡಾಕ್ಟ್ರ್ ಬಂದ ಮೇಲೆ ಹೋಗಿ ಅಂತ. ಹೋಗಿ ಬಿಟ್ಟಿದ್ದಾರೆ ನೋಡಿ. ಏನು ಜನನೇನಪ್ಪ. ನಾನು ಬಂದಿದ್ದು ನೋಡಿದ್ರಲ್ಲ, ಹೇಗೂ ಇವರಿದ್ದಾರೆ ಅಂತ ಅವ್ರು ಹೋಗಿರ್ತಾರೆ. ಹೋಗಲಿ ಬಿಡಿ, ಪರವಾಗಿಲ್ಲ. ನಿಮ್ಮ ಡಾಕ್ಟ್ರಿಗೆ ಒಂದು ಫೋನ್ ಮಾಡೋಕ್ಕಾಗತ್ತಾ, ಒಂದು ಸ್ವಲ್ಪ ಬೇಗ ಬರಲಿಕ್ಕೆ? ಹೊರಡೋದು ತುಂಬ ಲೇಟ್ ಆದರೆ ಪ್ರಾಬ್ಲಮ್ ಆಗುತ್ತೆ. ಅದು ಮಳೆ ಎಲ್ಲ ಜಾಸ್ತಿ ಆದರೆ ಮನೆ ತನಕ ಆಟೋ ಹೋಗೋದೂ ಇಲ್ಲ. ಇವನನ್ನು ಮತ್ತು ಮಳೆಲೆಲ್ಲ ನಡ್ಸ್ಕೊಂಡು ಹೋಗೋಕ್ಕಾಗಲ್ವಲ್ಲ. ಒಂಚೂರು ಫೋನ್ ಮಾಡ್ತೀರಾ? ಇಲ್ಲ ಮೇಡಮ್, ಮಧ್ಯೆ ಹಾಗೆ ಫೋನ್ ಮಾಡಿದ್ರೆ ಬೈತಾರೆ ಡಾಕ್ಟ್ರ್ ನಮಗೆ. ನಾನು ಹೇಳಿ ಹೋಗಿರ್ತೀನಲ್ಲ, ಆದರೂ ಯಾಕೆ ಮಧ್ಯೆ ಡಿಸ್ಟರ್ಬ್ ಮಾಡ್ತೀರಿ ಅಂತಾರೆ. ಬರ್ತಾರೆ ಬಿಡಿ, ಬರ್ತಾರೆ ಅವರು. ಸರಿ ಬಿಡಿ. ಗುಂಡ, ನಾನು ಹೋಗಿ ರವೆ ಗಂಜಿ ತರಲಾ? ಇಲ್ಲೇ ಮಲಗಿರ್ತೀಯಾ? ನಂಗೆ ಈಗ ಎಂತ ಬೇಡ ಸಣ್ಣಮ್ಮ, ಹಸು ಇಲ್ಲ. ಮನೆಗೆ ಹೋದವ ಎಂತಾರು ತಿಂತೀನಿ. ಇಲ್ಲ ಕಣ, ಹಾಗೆಲ್ಲ ಹೇಳೋಕ್ಕಾಗಲ್ಲ. ಮಾತ್ರೆ ಎಲ್ಲ ತೊಗೊಬೇಕು, ಖಾಲಿ ಹೊಟ್ಟೆಲಿ ಇರೋಕ್ಕಾಗಲ್ಲ. ನಾ ಹೋಗಿ ರವೆ ಗಂಜಿ ತೊಗೊಂಡು ಬಂದುಬಿಡ್ತೀನಿ ಆತಾ? ಹ್ಞೂ. ಇಲ್ಲ ಮೇಡಮ್, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನೀವೆಲ್ಲಿಗೂ ಹೋಗೋದು ಬೇಡ, ಡಾಕ್ಟ್ರು ಬರೋ ತನಕ ಇಲ್ಲೇ ಇರಿ. ಈಗ ನೋಡಿ, ಒಬ್ಬರನ್ನ ಇಲ್ಲೇ ಕೂರಿಸಿದ್ದೀನಿ, ಅವ್ರು ಹೋಗೇ ಬಿಟ್ರು. ಯಾವ ಜನ ಹೆಂಗಿರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅವ್ರು ಹೋದರು ಅಂದ್ಕೊಂಡು ನೀವು ಹೀಗೆ ಬಿಟ್ಟು ಹೋಗಿಬಿಟ್ರೆ ನಾನು ಈ ಪೇಷಂಟ್ನ ಏನು ಮಾಡಲಿ? ಆಮೇಲೆ ನಿಮಗೆಲ್ಲ ಏನು ಅನಿಸುತ್ತೋ ಅದು ನನಗೆ ತುಂಬ ಬೇಜಾರು ಅನ್ನಿಸ್ತಿದೆ ಬೆಳಗ್ಗೆಯಿಂದ ಅವರನ್ನು ನೋಡಿ. ಪ್ಲೀಸ್ ಮೇಡಮ್, ನೀವು ಕೂತ್ಕೊಳ್ಳಿ, ಡಾಕ್ಟ್ರು ಬರೋ ತನಕ ಕೂತ್ಕೊಳ್ಳಿ. ಇಲ್ಲ ಸಿಸ್ಟರ್, ನಾನು ಅವನಿಗೆ ರವೆ ಗಂಜಿ ತರ್ತೀನಿ ಅಷ್ಟೇ. ನಾನು ಯಾವ ಕಾರಣಕ್ಕೂ ಬಿಟ್ಟು ಹೋಗಲ್ಲ, ಅವನನ್ನು ಕರ್ಕೊಂಡೇ ಹೋಗೋದು. ನೀವು ಯಾಕೆ ಹಂಗೆ ಅಂದ್ಕೊತೀರಿ? ಹೌದು ಹೌದು ಸಿಸ್ಟ್ರೆ, ಸಣ್ಣಮ್ಮ ಹಂಗೆಲ್ಲ ಮಾಡಲ್ಲ. ಈ ಎಲ್ಲಿಗಾರು ಹೋಗಿ ಬರೋದಾರು ಹೋಗಿ ಬರಲಿ, ಬರ್ತಾರವರು. ಆದರೂ ಸಣ್ಣಮ್ಮ, ನನಗೆ ಇದು ರವೆ ಗಂಜಿ ತರೋಕ್ಕಾಗಿ ನೀವು ಹೋಗೋದು ಬೇಡ. ಈಗ ಮನೆಗೆ ಹೋಗ್ತೀಮಲ್ಲ, ಹೋದ್ಮೇಲೆ ಎಂಥವ್ರು ಕುಡಿತೀನಿ. ಈಗಂತೂ ಎಂಥದೂ ಸೇರಲ್ಲ ನನಗೆ. ಸುಮ್ಮನೆ ಇರ್ರಿ. ಅವಾಗ ನಿಮ್ಮ ಅಣ್ಣಂಗೂ ಇದನ್ನೇ ಹೇಳಿದ್ರಿ ನೀವು, ಹೋಗಲಿ ಅವರು ಬಿಡಿ ಅಂದ್ರಿ. ನೋಡಿ, ಈಗ ಅವ್ರು ಹೋಗೇ ಬಿಟ್ಟಿದ್ದಾರೆ. ಇವರು ಹಾಗೆ ಮಾಡಿದ್ರು ನಾನೇನು ಮಾಡಲಿ?
ಡಾಕ್ಟ್ರ್ ಹತ್ರ ನಾನು ಬಯಸ್ಕೋಬೇಕಾಗತ್ತಷ್ಟೇ. ಸ್ವಲ್ಪ ಹೊತ್ತು ಸುಮ್ಮನೆ ಇರಿಪ್ಪ ನೀವೆಲ್ಲ, ಇನ್ನೇನು ಡಾಕ್ಟ್ರು ಬರ್ತಾರೆ. ಸರಿ ಸರಿ ಬಿಡಿ, ನಾನು ಇರ್ತೀನಿ. ಡಾಕ್ಟ್ರು ಬರೋ ತನಕ ನಾನು ಇಲ್ಲೇ ಇರ್ತೀನಿ.